ಯಾರಾದ್ರೂ ಈ ಪ್ರಪಂಚದ ಸುಂದರವಾದ ಹೆಣ್ಣು ಅಂತ ಇದ್ರೆ ಅದು ರಮ್ಯಾ. ರಮ್ಯಾ ಇಬ್ಬರ ಜೊತೆ ಸ್ಟೇಟಸ್ ಅಲ್ಲಿ ತುಂಬಾ ಡೈಲಿ ರೊಮ್ಯಾನ್ಸ್ ಮಾಡ್ತಾ ಇರ್ತೀನಿ. ಸುಮ್ಮನೆ ರಮ್ಯಾ ಮೇಡಮ್ ಯಾರು ಇವನು ಅಂತ ಸುಮ್ಮನೆ ನೋಡಿದ್ರೆ ಖುಷಿ ಪಡ್ತಾರಲ್ಲ ಹಂಗಂದ್ರೆ ಹೇಳಿ ಹಂಗಾರು ನೀನ್ ಸಿಗ್ಲಿ ನೋಡಿ ರಮ್ಯಾ ಮೇಡಮ್, ನಾನು ಡಿಸೆಂಟ್ DPH ಅಂದ್ರೆ ಡಿಸೆಂಟ್ ಪೋಲಿ ಹುಡುಗ, 50% ಡಿಸೆಂಟ್ 50% ಪೋಲಿ, 100% ಹುಡುಗ. ನಿಮ್ಮನ್ನ ತುಂಬಾ ಇಷ್ಟಪಡ್ತೀವಿ, ಆರಾಧಿಸ್ತೀವಿ. ನಿಮ್ಮ ಸಿನಿಮಾ ಫುಲ್ ಎಲ್ಲ ನೋಡಿದೀವಿ, ಯಾವ್ದು ಮಿಸ್ ಮಾಡಿಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತೀವಿ. ಫಸ್ಟ್ ಲೈಕ್ ನಂದೇ ಇರುತ್ತೆ. ನೀವು ಏನೇ ಅಪ್ಲೋಡ್ ಮಾಡಿದ್ರು ಫಸ್ಟ್ ಲೈಕು ಅದು ನನ್ನ ಸ್ಟೇಟಸ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ನಿಮ್ಗೆ ಅವರೇ ಇಷ್ಟ, ಬಟ್ ಅವರಲ್ಲಿ ನಿಮ್ಗೆ ಏನ್ ಇಷ್ಟ? ಅವರಲ್ಲಿ ನಿಮ್ಗೆ ಏನ್ ಇಷ್ಟ? ಐ ಥಿಂಕ್ ನನ್ನ ತಾಯಿ ಆದ್ಮೇಲೆ ಯಾರಾದ್ರೂ ಈ ಪ್ರಪಂಚದ ಸುಂದರವಾದ ಹೆಣ್ಣು ಅಂತ ಇದ್ರೆ ಅದು ರಮ್ಯಾ. ರಮ್ಯಾ ಆಮೇಲೆ ಅವ್ರ ಒಂದು ಹೆಜ್ಜೆ ಒಂದೇ ಒಂದು ಸಣ್ಣಕ್ಕೆ ಶ್ರದ್ಧಾ ಶ್ರೀನಾಥ್ ಅಲ್ಲ ಪಕ್ಕನೇ ಇದ್ದಾರೆ. ಬಟ್ ಹೇಳಿಲ್ಲ ನೀವು ಏನ್ ಇಷ್ಟ ಅವರಲ್ಲಿ ಅಂತ. ನಂಗೆ ತುಂಬಾ ಇಷ್ಟ ಆಗೋದು ರಮ್ಯಾ ಮ್ಯಾಮ್ ಸ್ಮೈಲ್. ಸ್ಮೈಲ್ಗೆ ಅವ್ರ ಫುಲ್ ಓಪನ್ ಆಗಿ ನಗ್ತಾರಲ್ಲ, ಮನ್ಸು ಬಿಚ್ಚು ನಗ್ತಾರೆ. ನಾನು ಅದೇ ರೀತಿ ನಗ್ತೀನಿ. ನಾನು ಆಗೋದು ಇನ್ನೂ ಸ್ವಲ್ಪ ವೆರೈಟಿ ಆಗಿ ಎಲ್ಲ ನಗ್ತೀನಿ. ಆಕ್ಚುಲಿ ರಮ್ಯಾ ಅವರು ಎಲ್ಲಿ ಬಂದ್ರು ಎಲ್ಲರೂ ಕೇಳ್ತಾರೆ ಮದ್ವೆ ಆವಾಗ ಅಂತ. ನಿಮ್ಗೆ ಅವ್ರ ಮದ್ವೆ ಆದ್ರೆ ಖುಷಿ ಆಗತ್ತಾ? ಹೀಗೆ ಇದ್ರೆ ಖುಷಿ ಆಗುತ್ತೆ? ಇಲ್ಲ, ನಾವು ಮದ್ವೆ ಆಗಲ್ಲ, ನಾನು ಮದ್ವೆ ಆಗಲ್ಲ, ನಾವಿಬ್ರು ಹಂಗೆ ಎದ್ಬಿಡ್ತೀವಿ. ಇವರೇ ಡಿಸೈಡ್ ಮಾಡ್ಬಿಟ್ಟು ಮದ್ವೆ ಆಗಲ್ಲ ಅಂತ.